ನೋಡಿ, ಸರ್ಕಾರ ಹಸಿ ಹಸಿ ಸುಳ್ಳುಗಳನ್ನು ಮಾತಾಡ್ತಾ 2 ವರ್ಷ ಸಿದ್ದರಾಮಯ್ಯನವ್ರ ಸರ್ಕಾರ ಮುಂದುವರಿಯಿತು. ಯಡಿಯೂರಪ್ಪ ಮಾಡಿದಂಥ ಪಾಪದ ಕೆಲಸ, ರೈತರಿಗೆ ಕೃಷಿ ಕಾಯ್ದೆಯನ್ನು ತಂದು ರೈತರ ಭೂಮಿಯನ್ನು ರೈತರಲ್ಲದವರಿಗೆ ವರ್ಗಾವಣೆ ಮಾಡಲಿಕ್ಕೆ ಕಾಯ್ದೆ ತಿದ್ದುಪಡಿ ಆಯಿತು. ಇದನ್ನು ನಾನು ಬಂದು 24 ಗಂಟೆ ಒಳಗಡೆ ರದ್ದು ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಮಾಡಲಿಲ್ಲ. APMC ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದರು. APMC ಕಾಯ್ದೆ ಬೈಪಾಸ್ ವಿಲ್ ಆಗೇ ಇದೆ. ಆದರೆ ರೈತರಿಗೆ ಸುಳ್ಳು ಹೇಳೋದನ್ನು ಸಿದ್ದರಾಮಯ್ಯ ನಿಲ್ಲಿಸಬೇಕು. ಮತ್ತು ಮೂರನೇದು, MSPಗೆ ಸಂಬಂಧಪಟ್ಟಂಗೆ ಇದುವರೆಗೆ ಮಾತಾಡ್ತಾ ಇಲ್ಲ. ಅದಕ್ಕೊಂದು ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಿ, ರೈತರು ಬೆಳೆಯನ್ನು ಕಷ್ಟ ಬಿದ್ದು ಬೆಳೆದಿರ್ತಾರೆ, ಅವರಿಗೆ ಉತ್ಪಾದನಾ ಖರ್ಚು ಮೈಮೇಲೆ ಬರಬಾರ್ದು ಅಂತೇಳಿ. ಇದು ಎಲ್ಲದೂ ಕೂಡ ನೋಡುವಾಗ ಇವರು ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮತ್ತು ಜಾತಿ ಹೆಸರಿನಲ್ಲಿ ರಾಜಕಾರಣವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಅತ್ಯಂತ ಕೆಟ್ಟ ಸಂಸ್ಕೃತಿ. ಇದು ಈಗ ಬಡವನ್ನ ಗುರುತಿಸಬೇಕು, ದೀನ ದಲಿತನ್ನು ಗುರುತಿಸಬೇಕು, ಅದಕ್ಕೆ ಪರಿಹಾರಗಳನ್ನು ಒದಗಿಸ್ಬೇಕು. ಅದನ್ನು ಮಾಡೋದಕ್ಕೆ ಬಿಟ್ಟು ಇವರು ದಾರಿಯನ್ನು ಬದಲಾಯಿಸಿ ನಡೀತಾ ಇದ್ದಾರೆ. ಅದಕ್ಕೆ ಈ ದಿಕ್ಕಲ್ಲಿ ಒಂದು ಪರ್ಯಾಯ ಚಿಂತನೆಯನ್ನು ಕಾಂಗ್ರೆಸ್, BJP, JDSಗೆ ನಾವು ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಈ ದಿಕ್ಕಿನಲ್ಲೇ ಕೂಡ ಜನತಾ ಪ್ರಣಾಳಿಕೆ ಅಂತ ಹೇಳಿ ಎಲ್ಲರ ಜನರ ಆಶೋತ್ತಾರಗಳನ್ನು ಇದರಲ್ಲಿ ನಾವು ದಾಖಲೆ ಮಾಡಿದ್ದೀವಿ. ಈ ಸಮಸ್ಯೆಗೆ ಪರಿಹಾರ ಕೂಡ ಇದರಲ್ಲೇ ಇದೆ. ಹಾಗಾಗಿ ಇದನ್ನು ಚರ್ಚೆ ಮಾಡ್ತಾ ಪ್ರತಿ ಜಿಲ್ಲೆಯಲ್ಲಿ ನಾವು ಬರ್ತಾ ಇದ್ದೀವಿ.